ಪ್ರಧಾನವಾಗಿ ಆಲಯಕ್ಕೆ ಪ್ರವೇಶ ಮಾಡಬೇಕಾದ್ರೆ ದ್ವಾರದ ಮೂಲಕ ಪ್ರವೇಶವನ್ನು ಮಾಡಬೇಕು. ಆ ಭಗವಂತನ ಬಿಂಬವನ್ನು, ಗುರುಗಳ ಪ್ರತೀಕವನ್ನು ಕಾಣಲಿಕ್ಕೆ ಇರುವಂತಹ ಒಂದು ಪ್ರಧಾನವಾದಂತಹ ವೇದಿಕೆ ಇದು. ಅಂತಹ ದ್ವಾರದ ಪೂಜೆಯನ್ನು, ದ್ವಾರನ್ಯಾಸವನ್ನು, ಲಕ್ಷ್ಮೀನಾರಾಯಣರ ಪೂಜೆಯನ್ನು ನಾವು ಇವತ್ತಲ್ಲಿ ಮಾಡಿದ್ದೇವೆ. ಹೊಸ್ತಿಲು ಪೂಜೆಯನ್ನು ಮಾಡಬೇಕಾದ್ರೆ ಲಕ್ಷ್ಮಿಯ ಆರಾಧನೆ ಅಂತ ಹೇಳಿ ನಾವು ಪ್ರತಿನಿತ್ಯವೂ ಮಾಡ್ತೇವೆ. ಹಾಗಾಗಿ ಹೊಸ್ತಿಲಲ್ಲಿ ಲಕ್ಷ್ಮೀನಾರಾಯಣನ ಆವಾಹಿಸಿ ಅಲ್ಲಿ ಪೂಜೆ ಮಾಡಿ, ವಿಶೇಷವಾಗಿ ಇವತ್ತು ಶ್ರೀ ಸೂಕ್ತದ ಹೋಮ ಆಗಿದೆ. ಆ ಹೋಮದ ಕಲಶಾಭಿಷೇಕವನ್ನು ಕೂಡ ಹೊಸ್ತಿಲಿಗೆ ಹಾಕಿ ಇವತ್ತು ಲಕ್ಷ್ಮೀನಾರಾಯಣರ ಆವಾಹನೆಯನ್ನು ಮಾಡಿ ವಿಶೇಷವಾಗಿ ಇಲ್ಲಿ ಸಾನ್ನಿಧ್ಯ ಬರಬೇಕು. ಈ ಆಲಯ ಆದಷ್ಟು ಬೇಗ ನಿರ್ಮಾಣ ಆಗಬೇಕು, ಎಲ್ಲ ದೇವತೆಗಳ ಸನ್ನಿಧಾನ ಇಲ್ಲಿ ಬರಬೇಕು ಹೇಳುವಾಗಿ ದೇವರಲ್ಲಿ, ಗುರುಗಳಲ್ಲಿ ನಾವೆಲ್ಲ ಪ್ರಾರ್ಥನೆ ಮಾಡಬೇಕು. ಇನ್ನೊಂದು ವಿಶೇಷ ಏನು ಅಂತ ಹೇಳಿದರೆ, ರಾಜರ ಈ ಪಂಚವೃಂದಾವನ ಸನ್ನಿಧಿ ಇದು ಎಲ್ಲ ತೀರ್ಥಕ್ಷೇತ್ರಗಳ ಸನ್ನಿಧಾನ ಇಲ್ಲುಂಟು. ತೀರ್ಥಾನಾಂ ಉತ್ತಮಂ ತೀರ್ಥಂ ವನಾನಾಂ ಉತ್ತಮ ವನಂ ಕ್ಷೇತ್ರಾಣಂ ಉತ್ತಮಂ ಕ್ಷೇತ್ರಂ ವೃಂದಾವನ ದ್ವಿಜ ಅಂತ ಹೇಳಿ ರಾಜರೇ ಹೇಳಿದಂತೆ ಎಲ್ಲ ತೀರ್ಥಕ್ಷೇತ್ರಗಳ, ನದಿಗಳ, ಪರ್ವತಗಳ ಎಲ್ಲ ಕ್ಷೇತ್ರಗಳ ಸನ್ನಿಧಾನ ಇಲ್ಲಿ ಉಂಟು ಅನ್ನುವ ದೃಷ್ಟಿಯಿಂದಲೇನೆ ರಾಜರು ತೀರ್ಥ ಪ್ರಬಂಧದಲ್ಲಿ ಯಾವ ಯಾವ ಕ್ಷೇತ್ರಗಳೆಲ್ಲ ಹೋಗಿದ್ದಾರೋ ಆ ಎಲ್ಲ ಕ್ಷೇತ್ರದ ಮೃತ್ತಿಗೆಯನ್ನು ಸಂಗ್ರಹಿಸಿ ಇವತ್ತು ಇಲ್ಲಿ ನಾವು ಇಟ್ಟಿದ್ದೇವೆ. ಎಲ್ಲ ನದ್ಯಾಭಿಮಾನಿ ದೇವತೆಗಳ, ಎಲ್ಲ ಕ್ಷೇತ್ರಾಭಿಮಾನಿ ದೇವತೆಗಳ ಸನ್ನಿಧಾನವೂ ಕೂಡ ಹಿಂದೆ ಇತ್ತು, ಮತ್ತೆ ಅದು ಶಾಶ್ವತವಾಗಿ ಇದೇ ರೀತಿಯಾಗಿರಲಿ ಅಂತ ಹೇಳದ ಪ್ರತೀಕವಾಗಿ ಎಲ್ಲ ಕ್ಷೇತ್ರಗಳ ಮೃತ್ತಿಗೆಯನ್ನು ಇಲ್ಲಿ ಇರಿಸಿ ಆ ಒಂದು ದ್ವಾರದ ಶಿಲೆಯನ್ನು ಇಟ್ಟಿದ್ದೇವೆ. ಈ ಒಂದು ಮಂದಿರ ಆದಷ್ಟು ಶೀಘ್ರವಾಗಿ ನಿರ್ಮಾಣ ಆಗಲಿ, ಭೂತರಾಜರು ಎಲ್ಲವೂ ನಡೆಸಿಕೊಂಡು ಹೋಗಲಿ ಅಂತ ನಾವೆಲ್ಲ ಭಕ್ತರು ಎಲ್ಲ ಒಟ್ಟು ಸೇರಿ ಭೂತರಾಜರಲ್ಲಿ, ವಾದರಾಜರಲ್ಲಿ ಪ್ರಾರ್ಥನೆಯನ್ನು ಮಾಡೋಣ. ವಿಶೇಷವಾಗಿ ನಮ್ಮ ತಮಿಳುನಾಡಿನಿಂದ ಬಂದಂಥ ಶಿಲ್ಪಿಗಳು, ದೊರೆಯರಾಜು ಹಾಗೂ ಅವರೆಲ್ಲ ಪರಿವಾರದವರು ಬಹಳ ಶ್ರಮವಹಿಸಿ ಕೆಲಸವನ್ನು ಮಾಡ್ತಾ ಇದ್ದಾರೆ, ಶ್ರದ್ಧೆಯಿಂದ ಮಾಡ್ತಾ ಇದ್ದಾರೆ. ವಿಶೇಷ ಏನಂತ ಹೇಳಿದರೆ, ಈ ಒಂದು ದೇವಸ್ಥಾನ ನಿರ್ಮಾಣ ಕೆಲಸವನ್ನು ಮಾಡಬೇಕಾದ್ರೆ ಅವರು ಚಪ್ಪಲಿ ಹಾಕದೆ ಕೆಲಸವನ್ನು ಮಾಡ್ತಾ ಇದ್ರು. ಅದು ಎಷ್ಟೇ ಬಿಸಿಲು ಬರಲಿ, ಎಷ್ಟೇ ಮಳೆ ಬರಲಿ, ನಾವು ದೇವರ ಕೆಲಸವನ್ನು ಮಾಡ್ತಾ ಇದ್ದರೆ ಚಪ್ಪಲಿ ಹಾಕಿ ಕೆಲಸ ಮಾಡೋದಿಲ್ಲ ಅಂತೇಳಿ ಚಪ್ಪಲಿಯನ್ನು ಬಿಟ್ಟು ಕೆಲಸ ಮಾಡ್ತಾರೆ ಅವರು. ಅಷ್ಟು ಅವರಿಗೆ ಶ್ರದ್ಧೆ ಉಂಟು ಈ ಆಲಯದಲ್ಲಿ. ಕೊನೆಯಲ್ಲಿ ಇಲ್ಲಿನ ಬಿಸಿಲ, ತಾಪ, ಕಲ್ಲಿನ ಶಾಖ ಜಾಸ್ತಿ ಆಗ್ತಾ ಇದ್ದಾಗೆ ಅವ್ರಿಗೆ ಎಷ್ಟು ಸಂಸ್ಕಾರ ಉಂಟು ಅಂತ ಹೇಳಿದರೆ, ಹೊರಗಡೆ ಹೋದಂಥ ಚಪ್ಪಲಿ ಹಾಕೋದಿಲ್ಲ ನಾವು, ಪ್ರತ್ಯೇಕವಾಗಿ ಇಲ್ಲಿ ಕೆಲಸ ಮಾಡಲಿಕ್ಕೆ ಮಾತ್ರ ಒಂದು ಚಪ್ಪಲಿಯನ್ನು ಖರೀದಿಸಿ ಹಾಕೊಳ್ತೇವೆ ಅಂತೇಳಿ ಅಷ್ಟು ಅವ್ರ ಶ್ರದ್ಧೆಯಿಂದ. ಮಾತ್ರವಲ್ಲ, ಅವರು ಇಲ್ಲಿ ಕೆಲಸವನ್ನು ಮಾಡಬೇಕಾದ್ರೆ ಒಂದು ದಿವಸವೂ ಕೂಡ ಮದ್ಯವನ್ನ, ಮಾಂಸವನ್ನ ಸ್ವೀಕಾರ ಮಾಡದೇನೆ ಶ್ರದ್ಧೆಯಿಂದ ಸಾತ್ವಿಕವಾದ ಆಹಾರವನ್ನು ಸ್ವೀಕಾರ ಮಾಡಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಆದಷ್ಟು ವೇಗವಾಗಿ ಆಗಬೇಕು, ಶೀಘ್ರವಾಗಿ ಆಗಬೇಕು. ನಿಮ್ಮಿಂದ ಮಾಡಿಸ್ತಾರೆ ದೇವರು. 2027ನೇ ಇಸ್ವಿಗೆ ಅಂತ ಹೇಳಿದ್ದೇನೆ, ನಿಮಗಿಲ್ಲ ಹೇಳಿಕ್ಕಿಲ್ಲ ದೇವ್ರ ಮುಂದೆ. ಹಾಗೆ ಅವರ ಅದು ಅತ್ಯಂತ ಕಷ್ಟದ ಕೆಲಸ ಇದು. ಈಗೆಲ್ಲರೂ ನಿರೀಕ್ಷೆ ಉಂಟು, ಯಾವಾಗ ಆಗುತ್ತೆ, ಪರ್ಯಾಯ ಬಂತಲ್ಲ ಯಾವಾಗ ಆಗುತ್ತೆ ಅಂತ. ಯಾವಾಗ ಆಗುತ್ತೆ ನಮಗೂ ನಿರೀಕ್ಷೆ ಇದೆ. ಯಾಕಂದ್ರೆ ಅದು ಹೇಗಾಗಬೇಕು, ಏನಾಗಬೇಕು ಅನ್ನೋದು ಭೂತರಾಜರು ಮಾಡಿಸಿಕೊಂಡು ಹೋಗ್ಬೇಕು, ನಾವು ಮಾಡೋದಲ್ಲ. ಒಂದೊಂದು ಶಿಲೆ ಇಡ್ಲಿಕ್ಕೂ ಕೂಡ ಅಷ್ಟು ಪರಿಶ್ರಮ ಉಂಟು. ಯಾವುದೋ ಒಂದು ಮನೆ ಕಟ್ಟಿದಾಗ ಇದಲ್ಲ, ಆ ಒಂದೊಂದು ಶಿಲೆ ಇಡ್ಲಿಕ್ಕೆ ಒಂದೊಂದು ಮಟ್ಟವನ್ನು ನೋಡಿ, ಆ ಮಟ್ಟ ಸ್ವಲ್ಪ ವ್ಯತ್ಯಾಸ ಆಗದೇ ಇದ್ದಾಗ ಒಂದೊಂದು ಎಂ ಕೂಡ ಅವರಿಗೆ ಮುಖ್ಯ. ಅವರಿಗೆ ಆ ಎಂ ವ್ಯತ್ಯಾಸ ಆಗದಿರೋ ರೀತಿಯಲ್ಲಿ ಇಟ್ಟು ನೋಡಿ ಮಾಡಿ, ಅದು ಮಳೆ ಬರಲಿ, ಗಾಳಿ ಬರಲಿ, ಏನೇ ಇರಲಿ, ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದೇನೆ ಅವ್ರು ನಿರಂತರವಾಗಿ ಬೆಳಿಗ್ಗೆ 8 ಗಂಟೆಗೆ ಆರಂಭ ಮಾಡಿದರೆ ಸಾಯಂಕಾಲ 5:30 ತನಕ ನಿರಂತರ ಕೆಲಸ ಮಾಡ್ತಾರೆ. ಅವರವರು ಶ್ರದ್ಧೆಯಿಂದ ಮಾಡ್ತಾ ಇದ್ದಾರೆ. ಈ ವೇಗದಲ್ಲಿ ಹೋದರೆ ಬಹುಶಃ ಇನ್ನೊಂದು 1.5 ವರ್ಷಕ್ಕೆ ಮುಗಿಸಿಕೊಡ್ತೀರಲ್ವಾ? ಹಾಗಾಗಿ ದೇವರು ಅವರಿಗೆ ಶಕ್ತಿ ಕೊಡಲಿ, ವಾದರಾಜರು, ಭೂತರಾಜರು ಅನುಗ್ರಹ ಮಾಡಲಿ. ಈ ಮಂದಿರ ಆದಷ್ಟು ಬೇಗ ನಿರ್ಮಾಣ ಆಗಲಿ ಅಂತೇಳಿ ನೀವೆಲ್ಲ ಜೊತೆಯಾಗಿ ಸೇರಿ ಭೂತರಾಜರಲ್ಲಿ, ವಾದರಾಜರು ಪ್ರಾರ್ಥನೆ ಮಾಡಿ.